ಈ ಟೆನ್ಷನ್ ಅಥವಾ ಡಿಪ್ರೆಷನ್‌ಗೆ ಹೋಗ್ತಾರಲ್ಲ, ಅಂಥವ್ರು ಈ ಹೇರ್ ಫಾಲ್ ಅಂಥವ್ರಲ್ಲಿ ಜಾಸ್ತಿಯಾಗಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಹೇರ್ ಫಾಲ್‌ದು? ಖಂಡಿತ. ಸ್ಟ್ರೆಸ್, ಡಿಪ್ರೆಷನ್ ಅನ್ನೋದು ಈ ನಡುವೆ ತುಂಬ ಜಾಸ್ತಿ ಆಗಿದೆ. ಓಕೆ. ವಯಸ್ಸಿನ ವ್ಯತ್ಯಾಸ ಇಲ್ಲದೇನೆ ಎಲ್ಲ ಏಜ್ ಗ್ರೂಪ್ಸಲ್ಲೂ ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿ ಇದೆ. ಸೊ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಹೇರ್ ಫಾಲ್ ಖಂಡಿತ ಕಾಸ್ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ನಾವು ಸ್ಟ್ರೆಸ್ ಅಂದರೆ ಈಗ ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ. ಈ ಮಲಗೋದು, ಸ್ಲೀಪ್ ಹೈಜೀನ್ ಕಮ್ಮಿ ಆಗ್ತಾ ಇದೆ. ಇವಾಗ ಮಲಗೋಕ್ಕೆ ಮುಂಚೆ ಸ್ಕ್ರೀನ್ ನೋಡೋದು, ಅದರಿಂದ ನಮ್ಮ ಸ್ಲೀಪ್ ಸೈಕಲ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಇಂಡೈರೆಕ್ಟ್ಲಿ ಅದು ಕೂಡ ಸ್ಟ್ರೆಸ್ನ ಇನ್ಕ್ರೀಸ್ ಮಾಡುತ್ತೆ. ಯಾವುದೇ ಕೆಲಸ ಆಗಲಿ, ಒತ್ತಡ ತರುವ ಕೆಲಸ ಆಗಲಿ, ಮಾನಸಿಕ ಅಥವಾ ತುಂಬ ಒತ್ತಡದಿಂದ ಮಾಡುವ ಕೆಲಸದಿಂದ ಕೂಡ ಸ್ಟ್ರೆಸ್ ಆಗ್ಬೋದು. ಅದರಿಂದ ಕೂಡ ಹೇರ್ ಫಾಲ್ ಹೆಚ್ಚಾಗುತ್ತೆ. ಈ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಕಮ್ಮಿ ಮಾಡಬೇಕು ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಯೋಗ, ಮೆಡಿಟೇಷನ್, ಬ್ರೀದಿಂಗ್ ಎಕ್ಸಸೈಸಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಅದೆಲ್ಲ ಮಾಡಿನೂ ಸ್ಟ್ರೆಸ್, ಡಿಪ್ರೆಷನ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಮನೋವೈದ್ಯರನ್ನು ಸಂಪರ್ಕ ಮಾಡೋದು, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಮುಖ್ಯ. ಹೇರ್ ಆರೋಗ್ಯ ಅಂತ ಬಂದಾಗ ಈಗ ತಲೆ ಸ್ನಾನ ಡೈಲಿ ಮಾಡ್ತಾರೆ ಕೆಲವರು. ಇದರಿಂದಾಗಿ ಹೇರ್ ಫಾಲ್ ಜಾಸ್ತಿ ಆಗುತ್ತಾ ಡಾಕ್ಟರ್? ಹೇರ್ ವಾಶ್ ಡೈಲಿ ಮಾಡೋದ್ರಿಂದ ಹೇರ್ ಫಾಲ್ ಏನು ಜಾಸ್ತಿ ಆಗಲ್ಲ. ಆದರೆ ಸ್ಕ್ಯಾಲ್ಪ್ ಕ್ಲೀನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡೈಲಿ ಹೇರ್ ವಾಶ್ ಮಾಡಬೇಕು ಅಂತ ಏನಿಲ್ಲ. ಈಗ ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇರೋರು, ಹೆವಿ ವರ್ಕೌಟ್ಸ್ ಮಾಡೋರು, ಮತ್ತು ಹ್ಯೂಮಿಡ್ ಪ್ಲೇಸಸಲ್ಲಿ ಇರೋರು, ಮತ್ತು ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇರೋರು ಹೇರ್ ವಾಶ್ ಮಾಡ್ಬೋದು. 3 to 4 ಟೈಮ್ಸ್ ಅ ವೀಕ್ ಹೇರ್ ವಾಶು ಮಾಡ್ಬೋದು. ಸಾಮಾನ್ಯವಾಗಿ 1 ಅಥವಾ 2 ಸಲ ಹೇರ್ ವಾಶ್ ಮಾಡಿದ್ರೆ ವಾರಕ್ಕೆ ಸಾಕಾಗಿರುತ್ತೆ. ಓಕೆ. ಈಗ ಹೇರ್ ವಾಶ್ ಮಾಡಬೇಕಾದ್ರೆ ಕೆಲವರು ತುಂಬ ಬಿಸಿ ನೀರನ್ನ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡ್ತಾರೆ. ಯಾವುದು ಒಳ್ಳೆಯದು ಡಾಕ್ಟರ್? ತಲೆ ಸ್ನಾನ ಮಾಡೋಕ್ಕೆ ಉಗುರು ಬೆಚ್ಚಿನ ನೀರು ಯೂಸ್ ಮಾಡೋದು ಒಳ್ಳೆಯದು. ತುಂಬ ಬಿಸಿ ನೀರು ಯೂಸ್ ಮಾಡಿದ್ರೆ ಅದು ಮಾಯ್ಶ್ಚರ್ನ ಎಳ್ಕೊಂಬಿಡುತ್ತೆ, ತುಂಬ ಡ್ರೈನೆಸ್ ಕಾಸ್ ಮಾಡುತ್ತೆ. ತುಂಬ ತಣ್ಣಗಿರೋ ನೀರು ಮಾಡಿದ್ರೂ ಆ ಸೀಬಮ್ಮು ಮತ್ತು ಡರ್ಟ್ ರಿಮೂವ್ ಮಾಡೋದ್ರಲ್ಲಿ ಅಷ್ಟು ಎಫೆಕ್ಟಿವ್ ಇರಲ್ಲ. ಉಗುರು ಬೆಚ್ಚಿನ ನೀರು ಮಾಡೋದು ಉತ್ತಮ. ಇವಾಗ ಡೈಲಿ ಸ್ನಾನ ತಲೆಗೆ ಮಾಡೋರು ಶಾಂಪು ಅಪ್ಲೈ ಮಾಡ್ತಾರೆ. ಈ ಶಾಂಪು ಅಪ್ಲೈ ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಶ್ಯಾಂಪು ಒಂದು ಕ್ಲೆನ್ಸಿಂಗ್ ಏಜೆಂಟ್. ಸೊ ಶ್ಯಾಂಪು ನಾವು ಯಾವ ಶ್ಯಾಂಪು ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಮೈಲ್ಡ್ ಕ್ಲೆನ್ಸರು, ಇವಾಗ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಒಂದು ಮೈಲ್ಡ್ ಕ್ಲೆನ್ಸಿಂಗ್ ಏಜೆಂಟ್ ಬೇಕಾದರೆ ಡೈಲಿನೂ ಯೂಸ್ ಮಾಡ್ಬೋದು. ಆದರೆ ಯಾವ ಶ್ಯಾಂಪು ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.